ರಾಜ್ಕುಮಾರನ್ ಮುಟ್ಬೋದಾಯ್ತು ಆಗ 40 ವರ್ಷದಲ್ಲಿ. ಇವತ್ತು ಗಿಲ್ಲಿ ಮುಟ್ಟಕ್ಕಾಗಲ್ಲ. ತಾತ ಕಾಂಟ್ರವರ್ಸಿ ಮಾಡಬೇಡ, ಬೇಡದರ ವಿಷಯ ಇಲ್ಲ ನೋಡಿ. ತಾತನ ವಿಷಯ ಬಿಟ್ಟಾಕಿ ಸಿಂಪಲ್ ಆಗಿ ಇಷ್ಟೇ ಮ್ಯಾಟ್ರು. ಏನು ಗೊತ್ತಾ, ಗಿಲ್ಲಿ ಇದೇ ಒಂದು 3 ತಿಂಗಳು ಹಿಂದೆ ಹೇಗಿದ್ದ, ಗಿಲ್ಲಿ ಇವಾಗ ಹೇಗಿದ್ದಾನೆ ಇಷ್ಟೇ. ಗಿಲ್ಲಿ ಇವಾಗ ಒಂದು ಸಕ್ಕರೆ ಬೆಲ್ಲ ಹಚ್ಚಿದ್ದಂಗೆ, ನಮ್ಮ ಮಂಡ್ಯದಲ್ಲಿ ಬೆಲ್ಲ ಸಿಕ್ಕುತ್ತಲ್ಲ ಆ ಥರ ಸಕ್ಕತ್ ಪ್ಯೂರ್ ಬೆಲ್ಲ ಇದ್ದಂಗೆ. ಈಗ ಅವನನ್ನು ಈಗ ಯಾರ್ಯಾರು ಹೆಂಗೆ ಬಳಸ್ಕೋಬೇಕು ಎಲ್ಲ ಬಳಸ್ಕೊತಾರೆ ನೋಡಿ. ಎಕ್ಸಾಂಪಲ್ ನಿಮಗೆ ಒಂದು ಗೋಲ್ಡ್ ಅಂಗಡಿ ಓಪನ್ ಆಯಿತು, ನೇಮ್ ಹೇಳಲ್ಲ, ಆ ವ್ಯಕ್ತಿ ಎಷ್ಟು ಶಾರ್ಪ್ ಇರ್ಬೋದು, ಆ ಬಿಗ್ ಬಾಸ್ ರಿಲೀಸ್ ಆಗೋ ಟೈಮ್ಗೆ ಇನ್ನೊಂದು 8ನೇ ಬ್ರಾಂಚ್ ಓಪನ್ ಮಾಡಿ ಗಿಲ್ಲಿನ ಕರ್ಕೊಂಬಂದರೆ ನನ್ನ ಬ್ರ್ಯಾಂಡ್ ಅಂದರೆ ನನ್ನ ಬ್ರ್ಯಾಂಚ್ಗೆ ಒಳ್ಳೆ ಪ್ರಮೋಷನ್ ಆಗುತ್ತೆ ಅಂತ. ಅದು ಬಿಸ್ನೆಸ್ ಮ್ಯಾನ್ ಅಂದರೆ ಅವನ್ನ ಕರ್ಕೊಂಬಂದ್ಮೇಲೆ ಅವ್ರು ಯಾರನ್ನೇ ಕರ್ಸಿರ್ಬೋದು, ಅಷ್ಟೊಂದು ಪ್ರಮೋಷನ್ ಆಗ್ತಾ ಇರಲಿಲ್ಲ. ಆದರೆ ಗಿಲ್ಲಿ ಬಂದರೆ ಪ್ರಮೋಷನ್ ಇನ್ನೂ ಸೂಪರಾಗಿ ಹೋಗುತ್ತೆ ಅನ್ನೋದೊಂದು ಗೊತ್ತಿತ್ತು, ಮಾಡಿಕೊಂಡ್ರು. ಆದರೆ ನಾನು ಹೇಳೋದಿಷ್ಟೇ, ಆದರೆ ಗಿಲ್ಲಿ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕೈತೆ. ಇನ್ನೊಂದು ಬಂದು 3 ತಿಂಗಳಲ್ಲಿ ಅವನು ಹೋಗಿ ಎಷ್ಟೋ ಜನದ ಮನಸ್ಸನ್ನ ಗೆದ್ದ. ಎಷ್ಟೋ ಜನ ಮೂವಿ ಮಾಡಿ ಏನೇನೋ ಕಷ್ಟ ಬಿದ್ದಿದ್ದ ಜನಗಳು ಸಂಪಾದನೆ ಮಾಡಿದ್ದಾರೆ, ಎಷ್ಟೋ ಟೈಮ್ ತೊಗೊಂಡಿದ್ದಾರೆ. ಆದರೆ 3 ತಿಂಗಳಿಗೆ ಗಿಲ್ಲಿಗೆ 2 ಮಿಲಿಯನ್ ಫಾಲೋವರ್ಸು, ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಐತೆ. ಇದು ಎಷ್ಟು ದಿವಸ ಗಂಟ ಇರುತ್ತೆ, ಇಲ್ಲ ಹೋಗ್ತಾ ಕ್ರೇಜ್ ಕಮ್ಮಿ ಆಗುತ್ತೆ. ನಿಜ ಅಂತ ಕೇಳಿಸ್ಕೊಳ್ಳಿ, ಕ್ರೇಜ್ ಕಮ್ಮಿ ಆಗುತ್ತೆ. ಗಿಲ್ಲಿ ಹಂಗಂದ್ಬಿಟ್ಟು ಈಗ ಅಭಿಮಾನ ಹೋಗಲ್ಲ, ಕ್ರೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಗುರು ಇದ್ದಾಗ ಬಂದಾಗ ಏನೇನು ಮಾಡಬೇಕು, ಒಳ್ಳೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಕೋ, ಸರಿನಾ? ಯಾವ ನನ್ನ ಮಕ್ಕಳು ಬರಲ್ಲ, ನನಗೆ ಅನ್ಸಿದ್ದು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ ಗುರು.